ಮಾಡೋ ಟೈಮ್ ಬಂತು. ನಾನ್ ಸಿದ್ಧಾರ್ಥನ ಮದ್ವೆ ಆಗಿದ್ದು ಆಯ್ತು. ಈಗ ನಾನ್ ನನ್ನ ಗಂಡನ ಮನೆಗೆ ಹೋಗ್ತಿದ್ದೀನಿ. ಹೋಗೋ ಮುಂಚೆ ಬಾಡೋಗಿರೋ ನಿನ್ ಮುಖನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನ್ ಮಾಡಿರೋ ಘನ ಕಾರ್ಯಕ್ಕೆ ಯಾರು ಬಂದು ನಿನ್ನ ಹತ್ರ ಅಮ್ಮ ಸೂಜಿ ಬಾಮ ಮನೆಗೆ ಹೋಗೋಣ ಅಂತ ಕರೆಯಲ್ಲ. ಎಲ್ರೂ ನಿಮ್ಮನ್ನ ಬಿಟ್ಬಿಟ್ಟು ಚೌಲ್ಟ್ರಿನ ಲಾಕ್ ಮಾಡ್ಕೊಂಡು ಹೊರಟೋಗ್ತಾರೆ. ಕೊನೆಗೆ ಬಸ್ ಚಾರ್ಜ್ಗೂ ಕಾಸಿಲ್ದೆ ಹಾಗೆ ಮನೆ ತನಕ ನಡ್ಕೊಂಡು ಹೋಗ್ಬೇಕಾಗತ್ತೆ. ಮನೆಗೆ ಹೋದ್ರೂ ಅಲ್ಲಿ ನಿಮ್ಮನ್ನ ಒಳಗಡೆ ಸೇರಿಸೋದು ಡೌಟೆ. ಎದೇಳಿ ಇಬ್ರು. ಸೂಜಿ, ಅವತ್ ಸಿದ್ಧಾರ್ಥ್ ವಧು ಪರೀಕ್ಷೆಗೆ ಬಂದು ನಾನ್ ನೋಡ್ಕೊಂಡು ಹೋದ. ನಾನ್ ನಿನ್ಗಿಂತ ಸುಂದರವಾಗಿದ್ದೀನಿ. ಆದ್ರೂ ಅವ್ನು ನನ್ನ ರಿಜೆಕ್ಟ್ ಮಾಡಿ ನಿನ್ನ ಒಪ್ಕೊಂಡ. ಅಲ್ವಾ? ಅವಾಗ್ಲೇ ಡಿಸೈಡ್ ಮಾಡಿದೆ ನಾನೇ ಸಿದ್ಧಾರ್ಥನ ಮದ್ವೆ ಆಗೋದು ಅಂತ. ಹಾಗೆ ಮಾಡ್ದೆ. ನನ್ನ ಮದುವೆ ಸಿದ್ಧಾರ್ಥ್ ಜೊತೆಗೆ ಆಯ್ತು ಅನ್ನೋ ಚಿಕ್ಕ ಗೆಲುವಿನ ಸಂತೋಷದ ಜೊತೆಗೆ ಅಷ್ಟು ಜನರ ಮುಂದೆ ಸೂಜಿ ಕ್ಯಾರೆಕ್ಟರ್ಲೆಸ್, ಅವಳು ಮೂರು ಬಿಟ್ಟು ನಿಂತವಳು ಅಂತ ಎಲ್ರಿಗೂ ಗೊತ್ತಾಗೋ ಅವಕಾಶ ಸಿಗ್ತಲ್ಲ, ಅಷ್ಟು ನನಗ್ ಬೇಕಾಗತ್ತದು. ಸೂಜಿ, ಇನ್ಯಾವತ್ತು ಯಾವ ಹುಡುಗನೂ ಮದ್ವೆ ಆಗಕ್ಕಾಗಲ್ಲ. ನಾನ್ ಸಿದ್ಧಾರ್ಥನ ಬಿಟ್ಕೊಡು ಅಂತ ಕೇಳಿದಿದ್ರೆ ನೀನ್ ಬಿಟ್ಕೊಡ್ತಿದ್ದೆ. ಆಗ ನೀನು ಗ್ರೇಟ್ ಆಗ್ತಿದೆ. ನಿನ್ನ ಕ್ಯಾರೆಕ್ಟರ್ ಹಾಳಾಗ್ಬೇಕಿತ್ತು. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದೆ. ಒಂದು ನೀನು, ಇನ್ನೊಂದು ಸಿದ್ಧಾರ್ಥ್. ನಾನ್ ಬಿಸಾಕಿರೋ ಸೆಕೆಂಡ್ ಹ್ಯಾಂಡ್ ಗೊಂಬೆಗಳನ್ನ, ನಾನ್ ಬಿಸಾಕಿರೋ ಸೆಕೆಂಡ್ ಹ್ಯಾಂಡ್ ಬಟ್ಟೆಗಳನ್ನ ಹಾಕೊಂಡ್ ಬೆಳೆದೋಳು ನೀನು. ಹಾಗೆ ಬದುಕು. ಸೆಕೆಂಡ್ ಹ್ಯಾಂಡ್ ಸೂಜಿ. ನೀನ್ ಬಿಸಾಕಿದ ಬೊಂಬೆಗಳು, ನೀನ್ ಬಿಸಾಕಿದ ಬಟ್ಟೆಗಳನ್ನ ನಮ್ ಸೂಜಿ ಬಳಸ್ತಾ ಬಂದ್ಲು. ಆದ್ರೆ ಈಗ ನಮ್ ಸೂಜಿ ನಿನಗೋಸ್ಕರ ಬಿಟ್ಕೊಟ್ ಹುಡುಗ ಸಿದ್ಧಾರ್ಥ್. ನೀನ್ ಭಿಕ್ಷೆ ಬೇಡ್ದೆ ಅನ್ನೋ ಕಾರಣಕ್ಕೆ ಈನ ನರಸಿ ಈ ಭಿಕ್ಷುಕಿಗೆ ಭಿಕ್ಷೆ ಹಾಕಿದಾಳೆ. ಈನ ನರಸಿ ಈ ಭಿಕ್ಷುಕಿಗೆ ಭಿಕ್ಷೆ ಹಾಕಿದಾಳೆ. ನೀನ್ ಮದ್ವೆ ಆಗಿರೋ ಸಿದ್ಧಾರ್ಥ್, ನಿನ್ ಗಂಡ ಸಿದ್ಧಾರ್ಥ್ ನನ್ ಸೂಜಿ ನಿನಗ್ ಕೊಟ್ಟಿರೋ ಭಿಕ್ಷೆ. ನೀನ್ ಮದ್ವೆ ಆಗಿರೋ ಸಿದ್ಧಾರ್ಥ್, ನಿನ್ ಗಂಡ ಸಿದ್ಧಾರ್ಥ್ ನನ್ ಸೂಜಿ ನಿನಗ್ ಕೊಟ್ಟಿರೋ ಭಿಕ್ಷೆ. ನೀನ್ ನಡೆಸೋ ಸಂಸಾರ ಸಿಹಿಯಾಗಿರುತ್ತೋ ಕಹಿಯಾಗಿರುತ್ತೋ ಅಂತ ನಿನಗೆ ಗೊತ್ತಾಗತ್ತೆ. ಹೋಗ್ಬಾರಸ್ತಿ, ಎಂಜಲ್ ತಿನ್ನೋ ಅಭ್ಯಾಸ ಮಾಡ್ಕೊ. ನಮ್ ಸೂಜಿ ಬಿಸಾಕಿರೋ ಸೆಕೆಂಡ್ ಹ್ಯಾಂಡ್ ಸಿದ್ಧಾರ್ಥನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊ.